ನಮಸ್ಕಾರ. ಮಹಾಭಾರತದ ಆ ಮಹಾಯುದ್ಧ ಅಂದ್ರೆ ಕುರುಕ್ಷೇತ್ರ ಸಂಗ್ರಾಮದ ಬಗ್ಗೆ ಮಾತಾಡೋಣ. ಕೇವಲ 18 ದಿನಗಳಲ್ಲಿ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ಆ ಕಥೆಯನ್ನ, ಅದರ ಪ್ರತಿಯೊಂದು ನಿರ್ಣಾಯಕ ಕ್ಷಣವನ್ನ ಬನ್ನಿ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ. ಹಾಗಿದ್ರೆ ಎಲ್ಲರ ಮನಸ್ಸಲ್ಲೂ ಮೂಡೋ ಮೊದಲ ಪ್ರಶ್ನೆ ಅಂದ್ರೆ, ಇತಿಹಾಸ ಕಂಡ ಅತಿದೊಡ್ಡ ಯುದ್ಧಗಳಲ್ಲಿ ಒಂದಾದ ಈ ಮಹಾ ಸಂಗ್ರಾಮ ಕೇವಲ 18 ದಿನಗಳಲ್ಲಿ ಹೇಗೆ ಮುಗೀತು? ಹೇಗೆ ಒಂದು ನಿರ್ಣಾಯಕ ಅಂತ್ಯ ಬಂತು? ಸರಿ, ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ. ಯುದ್ಧದ ಶಂಖ ಮೊಳಗೋಕು ಮುಂಚೆ ಕೌರವರ ಸೇನಾನಿ ಪಿತಾಮಹ ಭೀಷ್ಮರು ಒಂದು ಮಾತು ಹೇಳ್ತಾರೆ. ಈ ಯುದ್ಧ ಬರೀ ರಕ್ತ ಹರಿಸೋದಕ್ಕೆ ಸೀಮಿತ ಆಗಬಾರ್ದು, ಬದಲಿಗೆ ಧರ್ಮದ ಚೌಕಟ್ಟಿನಲ್ಲಿ ನಡೆಯಬೇಕು ಅಂತ. ಅದಕ್ಕಾಗಿ ಕೆಲವು ನಿಯಮಗಳನ್ನ ರೂಪಿಸ್ತಾರೆ. ಇದೊಂದು ರೀತಿ ಆದರ್ಶ ಯುದ್ಧದ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಆ ನಿಯಮಗಳು ಏನಿತ್ತು ಅಂದ್ರೆ, ಮೊದಲನೇದಾಗಿ ಯುದ್ಧ ನಡೆಯೋದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾತ್ರ. ಆಮೇಲೆ ಸಮಾನ ಯೋಧರು ಮಾತ್ರ ಪರಸ್ಪರ ಹೋರಾಡಬೇಕು. ಇನ್ನೊಂದು ಪ್ರಮುಖ ನಿಯಮ, ಶರಣಾದವರನ್ನಾಗ್ಲಿ ಅಥವಾ ಕೈಯಲ್ಲಿ ಆಯುಧ ಇಲ್ದವರನ್ನಾಗ್ಲಿ ಕೊಲ್ಲೋ ಹಾಗಿಲ್ಲ. ಅಷ್ಟೇ ಅಲ್ಲ, ಒಬ್ಬ ಯೋಧನ ಮೇಲೆ ಗುಂಪಾಗಿ ದಾಳಿ ಮಾಡೋದು ನಿಷಿದ್ಧವಾಗಿತ್ತು. ಈ ನಿಯಮಗಳೆಲ್ಲ ಸೇರಿ ಯುದ್ಧಕ್ಕೆ ಒಂದು ನೈತಿಕ ಚೌಕಟ್ಟು ಕೊಡಬೇಕಿತ್ತು. ಸರಿ, ಯುದ್ಧ ಶುರುವಾಯಿತು. ಮೊದಲ ಹಂತ ಅಂದ್ರೆ ಮೊದಲ 10 ದಿನಗಳು ಇದು ಪೂರ್ತಿ ಭೀಷ್ಮರ ಆಟ. ಅವರನ್ನ ಭೀಷ್ಮ ಪರ್ವ ಅಂತಾನೇ ಕಲಿಬಹುದು. ಯಾರಿಂದಲೂ ಸೋಲಿಸಲಾಗದ ಭೀಷ್ಮರು ಕೌರವ ಸೇನೆಯನ್ನ ಒಂದು ರೀತಿ ಅಭೇದ್ಯ ಗೋಡೆಯ ಹಾಗೆ ಮುನ್ನಡೆಸ್ತಿದ್ದರು. ಆ 10 ದಿನಗಳು ಭೀಷ್ಮರ ಪ್ರತಾಪಕ್ಕೆ ಪಾಂಡವರ ಸೇನೆ ಅಕ್ಷರಶಃ ನಲುಗಿಹೋಯ್ತು. ಅವರ ಪರಾಕ್ರಮ ಎಂಥದ್ದು ಅಂದ್ರೆ, ಯೋಚನೆ ಮಾಡಿ, ಯುದ್ಧದಲ್ಲಿ ಶಸ್ತ್ರವನ್ನೇ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ ಶ್ರೀಕೃಷ್ಣನೇ 9ನೇ ದಿನ ತನ್ನ ಪ್ರತಿಜ್ಞೆ ಮುರಿದು ರಥದ ಚಕ್ರ ಹಿಡಿದು ಭೀಷ್ಮರ ಮೇಲೆ ನುಗ್ಗಿದ್ದ. ಅಷ್ಟು ಮಟ್ಟಿಗೆ ಭೀಕರವಾಗಿತ್ತು ಅವರ ಹೋರಾಟ. ಭೀಷ್ಮರನ್ನ ನೇರವಾಗಿ ಸೋಲಿಸೋದು ಅಸಾಧ್ಯ ಅಂತ ಪಾಂಡವರಿಗೆ ಚೆನ್ನಾಗಿ ಗೊತ್ತಾಗಿತ್ತು. ಆಗ ಕೃಷ್ಣನ ಮಾರ್ಗದರ್ಶನದಲ್ಲಿ ಅವರು ಒಂದು ವಿಚಿತ್ರವಾದ ನಿರ್ಧಾರಕ್ಕೆ ಬರ್ತಾರೆ. ಯುದ್ಧದ ನಿಯಮದ ಪ್ರಕಾರ ರಾತ್ರಿ ಹೊತ್ತು ತಮ್ಮ ಪರಮಶತ್ರುವಾದ ಭೀಷ್ಮರ ಹತ್ತಿರವೇ ಹೋಗಿ ಕೇಳ್ತಾರೆ, ಪಿತಾಮಹ, ನಿಮ್ಮನ್ನು ಸೋಲಿಸೋದು ಹೇಗೆ? ದಾರಿ ತೋರಿಸಿ ಅಂತ. ಇದು ಇಡೀ ಯುದ್ಧದ ಗಟಿಯನ್ನೇ ಬದಲಾಯಿಸಿದ ಒಂದು ಕ್ಷಣ. ಭೀಷ್ಮರೇ ಕೊಟ್ಟ ಸುಳಿವೋದು. ಅದರಂತೆ ಪಾಂಡವರು ಶಿಖಂಡಿಯನ್ನ ಮುಂದೆ ನಿಲ್ಲಿಸ್ತಾರೆ. ಯಾಕಂದ್ರೆ ಶಿಖಂಡಿ ಪೂರ್ವಜನ್ಮದಲ್ಲಿ ಸ್ತ್ರೀಯಾಗಿದ್ದ ಕಾರಣ ಭೀಷ್ಮರು ಆತನ ಮೇಲೆ ಬಾಣ ಪ್ರಯೋಗಿಸಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾರೆ. ಅವರು ತಮ್ಮ ಆಯುಧ ಕೆಳಗಿಟ್ಟಿದ್ದೇ ತಡ, ಇದೇ ಸಮಯ ಅಂತ ಅರ್ಜುನ ಅವರ ಮೇಲೆ ಅಸಂಖ್ಯಾತ ಬಾಣಗಳನ್ನ ಹೂಡಿ ಶರಶಯ್ಯೆಯ ಮೇಲೆ ಮಲಗಿಸ್ತಾನೆ. ಇಲ್ಲಿಗೆ ನೋಡಿ, ಯುದ್ಧದ ಮೊದಲ ಅತಿ ಮುಖ್ಯವಾದ ನಿಯಮ ಮುರಿದುಬಿಟ್ಟು. ಸರಿ, ಯುದ್ಧ ಈಗ 2ನೇ ಹಂತಕ್ಕೆ ಬಂತು. ಭೀಷ್ಮರ ಪತನದ ನಂತರ ಸೇನಾಧಿಪತಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು ಗುರು ದ್ರೋಣಾಚಾರ್ಯರು. ಈ ಹಂತದಲ್ಲಿ ಯುದ್ಧ ಅನ್ನೋದು ಕೇವಲ ಶೌರ್ಯದ ಪ್ರದರ್ಶನವಾಗಿರಲಿಲ್ಲ, ಬದಲಿಗೆ ತಂತ್ರ, ಕುತಂತ್ರ, ದುಃಖ ಮತ್ತು ನಿಯಮಗಳ ಸಂಪೂರ್ಣ ಪತನಕ್ಕೆ ಸಾಕ್ಷಿಯಾಗುತ್ತೆ. ಯುದ್ಧ ಎಷ್ಟು ವ್ಯವಸ್ಥಿತವಾಗಿ ನಡೀತಿತ್ತು ಅಂತ ನೋಡಿ. ಉದಾಹರಣೆಗೆ 7ನೇ ದಿನದಂದು ಪಾಂಡವರು ವಜ್ರವ್ಯೂಹ ಅಂತ ಒಂದು ಫಾರ್ಮೇಷನ್ ಮಾಡಿದ್ರೆ, ಅದಕ್ಕೆ ಪ್ರತಿಯಾಗಿ ಕೌರವರು ಮಂಡಲ ವ್ಯೂಹ ಅಂದ್ರೆ ವೃತ್ತಾಕಾರದ ಕೋಟೆಯನ್ನ ನಿರ್ಮಿಸಿದ್ರು. ಇದು ಬರೀ ಸೈನಿಕರ ಹೊಡೆದಾಟ ಆಗಿರಲಿಲ್ಲ, ಬದಲಿಗೆ ಹೈ ಲೆವೆಲ್ ಮಿಲಿಟರಿ ಸ್ಟ್ರಾಟಜಿಗಳ ಆಟವಾಗಿತ್ತು. 13ನೇ ದಿನ, ಆ ದಿನ ದ್ರೋಣಾಚಾರ್ಯರು ಒಂದು ಮಾರಣಾಂತಿಕವಾದ ಬಲೆಯನ್ನ ಹೆಣೆಯುತ್ತಾರೆ. ಅದೇ ಪದ್ಮವ್ಯೂಹ ಅಥವಾ ಚಕ್ರವ್ಯೂಹ. ಪಾಂಡವರನ್ನ ಸಂಪೂರ್ಣವಾಗಿ ಸಿಕ್ಕಿಸಿ ಹಾಕ್ಬೇಕು ಅನ್ನೋದೇ ಇದರ ಉದ್ದೇಶ. ಅಂದು ಯುದ್ಧದ ಅತೀದೊಡ್ಡ ದುರಂತಗಳಲ್ಲಿ ಒಂದಕ್ಕೆ ಕುರುಕ್ಷೇತ್ರ ಸಾಕ್ಷಿಯಾಗುತ್ತೆ. ಹಾಗಿದ್ರೆ ಆ ಯುವ ವೀರ ಅಭಿಮನ್ಯುವನ್ನ ಕೌರವರ ಮಹಾರಥಿಗಳು ಮಣಿಸಿದ್ದು ಹೇಗೆ? ದುರಂತ ಅಂದ್ರೆ ಅಭಿಮನ್ಯುವಿಗೆ ಪದ್ಮವ್ಯೂಹದ ಒಳಗೆ ನುಗ್ಗೋದು ಹೇಗೆ ಅಂತ ಗೊತ್ತಿತ್ತು, ಆದರೆ ಅದರಿಂದ ವಾಪಸ್ ಬರೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಪದ್ಮವ್ಯೂಹದ ಒಳಗೆ ಒಬ್ಬನೇ ಸಿಕ್ಕಿಬಿದ್ದ ಅಭಿಮನ್ಯುವಿನ ಮೇಲೆ ಯುದ್ಧದ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಲಾಗುತ್ತೆ. ದ್ರೋಣ, ಕರ್ಣ, ದುಶ್ಯಾಸನ, ಶಕುನಿ, ಅಶ್ವತ್ಥಾಮ, ದುರ್ಯೋಧನ, ಜಯದ್ರಥ ಹೀಗೆ 7 ಜನ ಮಹಾರಥಿಗಳು ಒಟ್ಟಾಗಿ ದಾಳಿ ಮಾಡ್ತಾರೆ. ಈ ಅಧರ್ಮದ, ಅನ್ಯಾಯದ ದಾಳಿಯಲ್ಲಿ ಆ ಯುವವೀರ ಅಭಿಮನ್ಯು ವೀರಮರಣವನ್ನಪ್ತಾನೆ. ತನ್ನ ಮಗನನ್ನ ಅನ್ಯಾಯವಾಗಿ ಕೊಂದಿದ್ದನ್ನ ನೋಡಿ ಅರ್ಜುನನ ರಕ್ತ ಕುದಿಯುತ್ತೆ. ಮರುದಿನ ಸೂರ್ಯಾಸ್ತದೊಳಗೆ ಜಯದ್ರಥನನ್ನ ಕೊಲ್ದೇ ಇದ್ರೆ ಅಗ್ನಿಪ್ರವೇಶ ಮಾಡ್ತೀನಿ ಅಂತ ಭೀಕರ ಪ್ರತಿಜ್ಞೆ ಮಾಡ್ತಾನೆ. ಅದೇ ಹೊತ್ತಿಗೆ ಇನ್ನೊಂದು ಕಡೆ ದ್ರೋಣಾಚಾರ್ಯರು ತಮ್ಮ ಪೂರ್ಣ ಶಕ್ತಿಯಿಂದ ಪಾಂಡವರ ಸೈನ್ಯದ ಮೇಲೆ ವಿನಾಶಕಾರಿಯಾಗಿ ಎರಗುತ್ತಾರೆ. ದ್ರೋಣರನ್ನ ತಡೆಯೋದು ಹೇಗೆ? ಆಗ ಕೃಷ್ಣ ಒಂದು ಉಪಾಯ ಮಾಡ್ತಾನೆ. ಭೀಮನ ಕೈಯಲ್ಲಿ ಅಶ್ವತ್ಥಾಮ ಅನ್ನೋ ಹೆಸರಿನ ಒಂದು ಆನೆಯನ್ನ ಕೊಲ್ಲಿಸ್ತಾನೆ. ಆಮೇಲೆ ಅಶ್ವತ್ಥಾಮಹತ ಅಂತ ಜೋರಾಗಿ ಕೂಗಲಾಗುತ್ತೆ. ತನ್ನ ಮಗನೇ ಸತ್ತ ಅಂತ ತಿಳಿದು ದ್ರೋಣರು ಪುತ್ರಶೋಕದಲ್ಲಿ ತಮ್ಮ ಆಯುಧಗಳನ್ನ ಕೆಳಗಿಡ್ತಾರೆ.
ಅವರು ದುರ್ಬಲರಾದ ಅದೇ ಕ್ಷಣದಲ್ಲಿ ದೃಷ್ಟದ್ಯುಮ್ನ ಬಂದು ಅವರ ಶಿರಚ್ಛೇದ ಮಾಡ್ತಾನೆ. ಇದು ಬಹುಶಃ ಧರ್ಮಯುದ್ಧದ ಮುಖವಾಡ ಸಂಪೂರ್ಣವಾಗಿ ಕಳಚಿಬಿದ್ದ ಕ್ಷಣ. ಸರಿ, ಈಗ ನಾವು ಯುದ್ಧದ ಕೊನೆಯ ಅಂಕಕ್ಕೆ ಬಂದಿದ್ದೇವೆ. ಅಂತಿಮ, ನಿರ್ಣಾಯಕ ಮತ್ತು ಅತ್ಯಂತ ರಕ್ತಸಿಕ್ತವಾದ ಹಂತ. ಈ ಹಂತದಲ್ಲಿ ಸೇನೆಗಳ ನಡುವಿನ ಯುದ್ಧಕ್ಕಿಂತ ಹೆಚ್ಚಾಗಿ ಉಳಿದಿರೋ ಮಹಾವೀರರ ನಡುವಿನ ವೈಯಕ್ತಿಕ ದ್ವಂದ್ವಗಳೇ ಮುಖ್ಯವಾಗುತ್ತೆ. ಒಂದು ರಾತ್ರಿ ಭೀಮನ ಮಗ ಘಟೋತ್ಕಚ ತನ್ನ ಮಾಯಾಶಕ್ತಿಯಿಂದ ಕೌರವ ಸೇನೆಗೆ ಸಿಂಹಸ್ವಪ್ನವಾಗ್ತಾನೆ. ಅವನನ್ನ ತಡೆಯೋದು ಯಾರಿಗೂ ಸಾಧ್ಯವಾಗಲ್ಲ. ಆಗ ದುರ್ಯೋಧನ ಕರ್ಣನಿಗೆ ಒತ್ತಾಯ ಮಾಡ್ತಾನೆ, ಇಂದ್ರನಿಂದ ಪಡೆದಿದ್ದ ಒಂದೇ ಒಂದು ಸಾರಿ ಮಾತ್ರ ಬಳಸಬಹುದಾದ ಶಕ್ತಿ ಅಸ್ತ್ರವನ್ನ ಘಟೋತ್ಕಚನ ಮೇಲೆ ಪ್ರಯೋಗಿಸುವಂತ. ಕರ್ಣ ಅದನ್ನ ಅರ್ಜುನನಿಗಾಗಿ ಕಾಪಾಡಿಕೊಂಡಿದ್ದ. ಆದರೆ ಬೇರೆ ದಾರಿ ಇಲ್ಲದೆ ಅದನ್ನ ಘಟೋತ್ಕಚನ ಮೇಲೆ ಪ್ರಯೋಗಿಸಿ ಅವನನ್ನ ಕೊಲ್ಲುತ್ತಾನೆ. ಇದು ಅರ್ಜುನನನ್ನ ಒಂದು ದೊಡ್ಡ ಅಪಾಯದಿಂದ ಪಾರು ಮಾಡಿದ ಹಾಗಾಯಿತು. ಈಗ ಇಡೀ ಮಹಾಭಾರತ ಕಾಯ್ತಾ ಇದ್ದ ಆ ಕ್ಷಣ ಬಂದೇ ಬಿಡ್ತು. ಇಬ್ರು ಬದ್ಧ ವೈರಿಗಳು, ಇಬ್ರು ಶ್ರೇಷ್ಠ ಧನುರ್ಧಾರಿಗಳು, ಅರ್ಜುನ ಮತ್ತು ಕರ್ಣ ತಮ್ಮ ಅಂತಿಮ ಯುದ್ಧಕ್ಕಾಗಿ ಮುಖಾಮುಖಿಯಾಗ್ತಾರೆ. ಯುದ್ಧದ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಶಾಪದ ಕಾರಣಕ್ಕೆ ಕರ್ಣನ ರಥದ ಚಕ್ರ ನೆಲದಲ್ಲಿ ಹೂತೋಗುತ್ತೆ. ಅವನು ಕೆಳಗೆ ಇಳಿದು ನಿರಾಯುಧನಾಗಿ ಅದನ್ನ ಮೇಲೆತ್ತೋಕೆ ಪ್ರಯತ್ನ ಪಡ್ತಿರುವಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಇದೇ ಸಮಯ, ಬಾಣ ಹೂಡು ಅಂತ. ಮತ್ತೆ ಯುದ್ಧದ ನಿಯಮ ಮುರಿಯಲಾಗುತ್ತೆ. ಅಸಹಾಯಕ ಸ್ಥಿತಿಯಲ್ಲಿದ್ದ ಕರ್ಣನನ್ನ ಅರ್ಜುನ ಕೊಲ್ತಾನೆ. ಇನ್ನೊಂದು ಕಡೆ ಭೀಮ ತನ್ನ ಪ್ರತಿಜ್ಞೆಯನ್ನ ಪೂರೈಸ್ತಾನೆ. ತುಂಬಿದ ಸಭೆಯಲ್ಲಿ ದ್ರೌಪದಿವೆ ಅವಮಾನ ಮಾಡಿದ ದುಶ್ಯಾಸನನನ್ನ ಹಿಡಿದು ತನ್ನ ಭೀಕರ ಶಪಥದಂತೆ ಅತ್ಯಂತ ಕ್ರೂರವಾಗಿ ಸಂಹಾರ ಮಾಡ್ತಾನೆ. ಈಗ ಯುದ್ಧದ ಕೊನೆಯ ದ್ವಂದ್ವ. ಈ ಇಡೀ ಮಹಾಸಂಘರ್ಷಕ್ಕೆ ಮೂಲ ಕಾರಣರಾದ ಭೀಮ ಮತ್ತು ದುರ್ಯೋಧನರ ನಡುವಿನ ಅಂತಿಮ ಗದಾಯುದ್ಧ. ಒಂದ್ ಕಡೆ ಗದಾಯುದ್ಧದಲ್ಲಿ ನಿಪುಣನಾದ ದುರ್ಯೋಧನ, ಇನ್ನೊಂದ್ ಕಡೆ ಪರ್ವತವನ್ನೇ ಪುಡಿ ಮಾಡಬಲ್ಲ ಶಕ್ತಿಯಿದ್ದ ಭೀಮ. ಆ ಭೀಕರ ಗದಾಯುದ್ಧದಲ್ಲಿ ದ್ರೌಪದಿಗೆ ಮಾಡಿದ ಅವಮಾನವನ್ನ ನೆನಪಿಸ್ಕೊಂಡು ಭೀಮ ಗದಾಯುದ್ಧದ ನಿಯಮವನ್ನ ಮುರಿತಾನೆ. ಸೊಂಟದ ಕೆಳಗೆ ಹೊಡೆಬಾರದು ಅನ್ನೋ ನಿಯಮವಿದ್ರೂ ದುರ್ಯೋಧನನ ತೊಡೆಗೆ ತನ್ನ ಗದೆಯಿಂದ ಹೊಡಿತಾನೆ. ಆ ನಿಷಿದ್ಧ ಹೊಡೆತಕ್ಕೆ ದುರ್ಯೋಧನ ನೆಲಕ್ಕುರುಳ್ತಾನೆ. ಇದರೊಂದಿಗೆ ಪಾಂಡವರ ವಿಜಯ ಖಚಿತವಾಗುತ್ತೆ. ಹಾಗೆ ನೋಡಿದ್ರೆ ಪಾಂಡವರು ಯುದ್ಧವನ್ನ ಗೆದ್ರು, ಇದು ನಿಜ. ಆದ್ರೆ ಆ ಗೆಲುವಿಗಾಗಿ ಅವರು ತೆತ್ತ ಬೆಲೆ ಅದು ಎಷ್ಟೊಂದು ದೊಡ್ಡದೋ. ಬನ್ನಿ, ಯುದ್ಧದ ನಂತರ ಏನಾಯ್ತು ಅಂತ ನೋಡೋಣ. 18 ದಿನಗಳ ರಕ್ತಸಿಕ್ತ ಯುದ್ಧದ ಕೊನೆಯಲ್ಲಿ ಕೌರವರ ಆ ವಿಶಾಲವಾದ ಸೈನ್ಯದಲ್ಲಿ ಬದುಕುಳಿದಿದ್ದು ಕೇವಲ 3 ಜನ: ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮ. ಕೊನೆಯಲ್ಲಿ ನಮ್ಮೆಲ್ರನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಪಾಂಡವರು ಯುದ್ಧ ಗೆದ್ರು, ರಾಜ್ಯವನ್ನ ವಾಪಸ್ ಪಡೆದ್ರು, ಸರಿ. ಆದ್ರೆ ಧರ್ಮದ ಪ್ರತಿಯೊಂದು ನಿಯಮವನ್ನು ಗಾಳಿಗೆ ತೂರಿ ಅಧರ್ಮದ ಹಾದಿಯಲ್ಲೇ ಗೆದ್ದ ಆ ವಿಜಯದಲ್ಲಿ, ಕುರುಕ್ಷೇತ್ರದ ರಣರಂಗದಲ್ಲಿ ನಿಜವಾಗಿಯೂ ಸೋತಿದ್ಯಾರು? ಬಹುಶಃ ಅದು ಸ್ವತಃ ಧರ್ಮವೇ ಇರ್ಬೋದೇನೋ.